ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿ.ಕೆ. ಶಿವಕುಮಾರ್ ಅವರು ವಿದ್ಯುಕ್ತವಾಗಿ ಆಯ್ಕೆ ಆಗಿದ್ದಾರೆ ಎಂದು ಘೋಷಣೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ರಾಜಕಾರಣ ಇದೀಗ ಒಂದು ಹೊಸ ಮಜಲಿಗೆ, ಹೊಸ ಘಟ್ಟಕ್ಕೆ ಬಂದು ತಲುಪಿದೆ. ಇನ್ನೇನು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲು ಕ್ಷಣಗಣನೆ ಆರಂಭ ಆಗಿದೆ. ಇದೊಂದು ಚಾರಿತ್ರಿಕ ಘಟ್ಟ, ಇದೊಂದು ಮನ್ವಂತರದ ಘಟ್ಟ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಶಾಸಕಾಂಗ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನು ಘೋಷಿಸಲಾಗಿದೆ. ಇದಕ್ಕಾಗಿಯೇ ಈ ಸರಾಗ ಪ್ರಕ್ರಿಯೆಗಾಗಿಯೇ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ದೆಹಲಿಯಿಂದ ದೌಡಾಯಿಸಿ ಬಂದು ಇಡೀ ಪ್ರೋಸೆಸ್ ಅನ್ನ, ವಿದ್ಯಮಾನವನ್ನ ಸರಾಗವಾಗಿ ನಡೆಸಿಕೊಡೋದಲ್ಲಿ ಅವರು ಯಶಸ್ಸನ್ನ ಕಂಡರು. ಹಾಗಾದ್ರೆ ವಿಧಾನಸೌಧದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. ಗೆಳೆಯರೆ, ಶಕ್ತಿ ಸೌಧದಲ್ಲಿ ಇವತ್ತು ಭರ್ಜರಿ ಸಂಭ್ರಮ. ಕಾಂಗ್ರೆಸ್ನ ಶಾಸಕರು ಲಘು ಬಗೆಯಿಂದ, ಕುತೂಹಲದಿಂದ ಮುಂದೇನಾಗುತ್ತೆ ಎನ್ನುವ ತವಕದಿಂದ ಸಾಲು ಸಾಲಾಗಿ ವಿಧಾನಸೌಧಕ್ಕೆ ಬಂದರು. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಅವರು ಉತ್ಸಾಹದಿಂದ ದೌಡಾಯಿಸಿದ್ರು. ಜಮೀರ್ ಅಹಮದ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಇರ್ಬೋದು, ಒಂದು ರೀತಿಯಲ್ಲಿ ಸಂಭ್ರಮದಿಂದ ಹೆಜ್ಜೆ ಹಾಕುತ್ತಾ ಬಂದ ರೀತಿಯನ್ನು ನೋಡಿದ್ರೆ ಮುಂದೇನಾಗಬಹುದು ಎನ್ನಬಹುದಾದಂತಹ ಒಂದು ಆಸಕ್ತಿ ಮತ್ತು ವಿದ್ಯಮಾನಗಳಲ್ಲಿ ತಮ್ಮ ಪಾತ್ರ ಏನು ಎನ್ನುವ ಕಳಕಳಿ ಅಥವಾ ಆವೇಗ ಎಲ್ಲವೂ ಕೂಡ ಈ ದೃಶ್ಯಗಳಲ್ಲಿ ನಮಗೆ ಕಂಡು ಬಂದು. ಅದರಲ್ಲೂ ವಿಶೇಷವಾಗಿ ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ವಿಧಾನಸೌಧಕ್ಕೆ ಆಗಮಿಸುವ ಮೂಲಕ ವಿದ್ಯಮಾನಗಳು ರೋಚಕ ಘಟ್ಟಕ್ಕೆ ಬಂದು ತಲುಪಿದವು. ಇಡೀ ವಿದ್ಯಮಾನದ ಕೇಂದ್ರ ಬಿಂದು ಡಿ.ಕೆ. ಶಿವಕುಮಾರ್ ಅವರು ಸರಳವಾಗಿ ಕೆಂಗಲ್ ಗೇಟಿನಿಂದ ಅವರು ಒಳಬಂದು ವಿಧಾನಸೌಧದ ದ್ವಾರಕ್ಕೆ ತನ್ನ ಹಣೆಯನ್ನ ತಗಿಲಿಸಿ ನಮಸ್ಕರಿಸಿ ಅವರು ಒಳಬಂದಂತಹ ದೃಶ್ಯ ನಮಗೆ ಕಂಡು ಬಂದಿತು. ಇದು ಒಟ್ಟಾರೆ ಚಿತ್ರಣ. ಇನ್ನು 3ನೇ ಮಹಡಿಯಲ್ಲಂತೂ ಒಂದು ರೀತಿಯಲ್ಲಿ ಕದನ ಕೌತುಕದ ವಾತಾವರಣ. ಪೊಲೀಸ್ ಬ್ಯಾರಿಕೇಡ್ಗಳನ್ನು ಹಾಕಿದ್ರು, ಪೊಲೀಸ್ ಸರ್ಪಗಾವಲು ಹಾಕಿದ್ರು. ಅಲ್ಲಿ ಏನಾಗ್ತಿದೆ, ಯಾವ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬಹುದು ಅನ್ನುವ ಲೆಕ್ಕಾಚಾರ ಕೂಡ ನಡೆದಿತ್ತು. ಒಟ್ಟಾರೆ ಸಭೆ, ಶಾಸಕಾಂಗ ಪಕ್ಷದ ಸಭೆ ವಿದ್ಯುಕ್ತವಾಗಿ ಆರಂಭ ಆದಾಗ ಸಿದ್ದರಾಮಯ್ಯ ಅವರ ಪ್ರಸ್ತಾವನೆಯಿಂದ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಅಂತ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯನವರು ಎದ್ದು ನಿಂತು ನೂತನ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯನ್ನು ಎಐಸಿಸಿ ವರಿಷ್ಠರಿಗೆ ಬಿಡಲಾಗಿದೆ ಎನ್ನುವ ಪ್ರಸ್ತಾವನೆಯನ್ನು ಅವರು ಹೇಳ್ತಾ ಇದ್ದ ಹಾಗೆನೆ ನಂತರ ಸಭೆಯನ್ನ 10 ನಿಮಿಷಗಳ ಕಾಲ ಮುಂದೂಡಲಾಗಿದೆ ಅಂತ ಸುರ್ಜೇವಾಲಾ ಅವರು ಹೇಳಿದರು. ಈ ವಿದ್ಯಮಾನದ ಬಳಿಕ ಸಿದ್ದರಾಮಯ್ಯ ಹಾಗೆಯೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ 3 ಜನರು ಕೂಡ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿ ಕಚೇರಿಗೆ ತೆರಳಿ ಅವರು ಚರ್ಚೆಯನ್ನು ನಡೆಸಿದ್ರು. ಚರ್ಚೆಯ ಬಳಿಕ ವಾಪಸ್ ಬಂದರು. ವಾಪಸ್ ಬಂದ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿದ್ಯುಕ್ತವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದ ಹಾಗೇನೆ ಚಪ್ಪಾಳೆಗಳು, ಕರತಾಡನಗಳು ಕೇಳಿಬಂದು ಬಹುತೇಕ ಶಾಸಕರು ಕೈ ಎತ್ತಿ ಅದನ್ನ ಅನುಮೋದನೆಯನ್ನ ಮಾಡಿದ್ರು. ಪರಮೇಶ್ವರ್ ಅವರು ಮುಖ್ಯವಾಗಿ ಅನುಮೋದನೆ ಮಾಡಿದ್ರು. ಬೇರೆ ಎಲ್ಲ ಶಾಸಕರು ಅಭಿನಂದನೆ ಸಲ್ಲಿಸಲು ಅವರು ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ, ಸಂತೋಷವನ್ನ ವ್ಯಕ್ತಪಡಿಸಿದಂತಹ ದೃಶ್ಯ ಈ ಇಡೀ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬಂತು. D.K. Shivakumar and Dr. Parameshwara seconded it.
CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister and is going to take oath as a chief minister along with his team on third evening. I'm very glad to say that everybody thought that this transition going to be a trouble for Congress party. Everybody anticipated that. Some of them, you people are also thought that big shake is going to happen in the Congress party. Ours is a family. Ours is a family, it's great family. Everybody. ಇದಾದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಪ್ರತ್ಯೇಕ ನಿರ್ಣಯವನ್ನ ಮಂಡಿಸಿ ಇಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಾಧನೆಯನ್ನು ಕೊಂಡಾಡುವ ಒಂದು ವಿಚಾರವನ್ನು ಮುಖ್ಯವಾಗಿ ಪ್ರಸ್ತಾಪ ಮಾಡಿ ಇಡೀ ಸಭೆ ಸಿದ್ದರಾಮಯ್ಯ ಅವರ ನಾಯಕತ್ವ, ಅವರ ನಡವಳಿಕೆ, ಅವರ ಸರ್ಕಾರದ ಕಾರ್ಯವೈಖರಿ ಎಲ್ಲವನ್ನು ಕೂಡ ಮುಕ್ತ ಕಂಠದಿಂದ ಶ್ಲಾಘಿಸಿತ್ತು. ಈ ವಿದ್ಯಮಾನದಿಂದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಡಿ.ಕೆ. ಶಿವಕುಮಾರ್ ಅವರಿಗೆ ಇದ್ದಂತಹ ಎಲ್ಲ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾದಂತಿದ್ದು ಇನ್ನು ಲೋಕಭವನಕ್ಕೆ ಹೆಜ್ಜೆ ಹಾಕುವುದೊಂದೇ ಬಾಕಿ ಇದೆ. ಲೋಕಭವನದಲ್ಲಿ ಅವರು ಈಗಾಗಲೇ ಕಮ್ಯುನಿಕೇಟ್ ಮಾಡಿದ್ದಾರೆ. ಜೂನ್ 3ನೇ ತಾರೀಕು ಅವರು ಪ್ರಮಾಣ ವಚನವನ್ನ ಲೋಕಭವನದ ಗಾಜಿನ ಮನೆಯಲ್ಲಿ ತೆಗೆದುಕೊಳ್ಳೋದು ನಿಶ್ಚಿತವಾಗಿರೋದ್ರಿಂದ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇನ್ನು ಡಿ.ಕೆ. ಶಿವಕುಮಾರ್ ಅವರ ಆಳ್ವಿಕೆಯ ಯುಗ ಆರಂಭ ಆಗುತ್ತೆ ಅನ್ನುವ ಮಾತುಗಳ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ ಗೆಳೆಯರೆ. ನಮಸ್ಕಾರ.